ಹಲೋ ಫ್ರೆಂಡ್ಸ್, AR ಸ್ಪೈಸಿ ಹೆವನ್ಗೆ ಸ್ವಾಗತ. ನಾವಿವತ್ತು 1 kg ಚಿಕನ್ ಬಿರಿಯಾನಿ ಮಾಡಲಿಕ್ಕೆ ಹೊರಟಿದ್ದೀವಿ. ಚಿಕ್ಕಮಂಗ್ಳೂರು ಸ್ಪೆಷಲ್ ಬಿರಿಯಾನಿ, ಕೆಲವರು ಗಟ್ಟ ಬಿರಿಯಾನಿ ಅಂತ ಕೂಡ ಹೇಳ್ತಾರೆ. ಅದಕ್ಕಿಂತ ಮುಂಚೆ ತಾವೆಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋನ ಲೈಕ್ ಮಾಡಿ, ಹಾಗೂ ಎಲ್ಲರಿಗೂ ಶೇರ್ ಮಾಡಬೇಕು. ಬನ್ನಿ ಗೆಳೆಯರೆ, ನಾವಿವಾಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಅದ್ರ ವಿಧಾನ. ಮೊದಲಿಗೆ ನಾವು ನೋಡಿ ಸ್ಟವ್ ಆನ್ ಮಾಡಿದ್ದೀವಿ, ಆಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಇನ್ನೊಂದು ಸೈಡಲ್ಲಿ ಇನ್ನೊಂದು ಸ್ಟವಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ತಾ ಇದ್ದೀವಿ. ನೋಡಿ, ಇದು 100 ml ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ ನಾವು, ಸನ್ಫ್ಲವರ್ ಆಯಿಲ್. ನೀವು ಯಾವ್ದು ಬೇಕಾದ್ರೆ ಹಾಕೊಬೋದು. ಮತ್ತು ಈ ಕಡೆ ಸೈಡ್ನಲ್ಲಿ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ವಲ್ಲ, ಅದಕ್ಕೆ 1-2 ಏಲಕ್ಕಿ, 1-2 ಲವಂಗ, ಚಕ್ಕೆ, ಮತ್ತು ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಮತ್ತು ಇವಾಗ ಆನಿಯನ್ ಹಾಕ್ಕೊಳ್ಳಿ. ಆನಿಯನ್ನ ನಿಮಗೆ 400 ಗ್ರಾಮ್ಸ್ ಹಾಕಬೇಕು. ಈರುಳ್ಳಿ ಒಳ್ಳೆ ಚಾಪ್ ಮಾಡಿದಂಥ ಆನಿಯನ್ನು 400 ಗ್ರಾಮ್ ಹಾಕ್ಕೊಳ್ಳಿ. ಆಯಿಲ್ ಬಿಸಿ ಆಗಿದೆಯಲ್ಲ ಅದಕ್ಕೆ ನೋಡಿ. ಇದೇ ರೀತಿ ಫ್ರೈ ಮಾಡಿ. ಇದು ಬಿರಿಯಾನಿ ಎಲೆ ಅಂತ ಹೇಳ್ತಾರೆ ಕೆಲವೊಬ್ಬರು, ಮತ್ತು ಕೆಲವೊಬ್ರು ಹೇಳ್ತಾರೆ ಬಾಸುಮತಿ ಎಲೆ ಅಂತ ಕೂಡ ಹೇಳ್ತಾರೆ. ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಇದು ಹಾಕೋದ್ರಿಂದ ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ ಬಿರಿಯಾನಿ. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು, ಈಚ್ 75 ಗ್ರಾಮ್ಸ್ ಇರಬೇಕು. ಬೆಳ್ಳುಳ್ಳಿ 75 ಗ್ರಾಮು, ಶುಂಠಿ ಕೂಡ 75 ಗ್ರಾಮ್ ಹಾಕ್ಕೊಳ್ಳಿ ಪೇಸ್ಟ್. ಇದು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇವಾಗ ಇದರಲ್ಲಿ 1 ಕಟ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕಟ್ಟು ಪುದೀನ, ಇದು ಕೂಡ ಚಾಪ್ ಮಾಡಿ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದೇ ರೀತಿ ನೋಡಿ, ವಿಡಿಯೋನ ಕ್ಲೀನಾಗಿ ಫಾಲೋ ಮಾಡ್ಕೊಳ್ಳಿ ಗೆಳೆಯರೆ. ಇವಾಗ 400 ಗ್ರಾಮ್ಸ್ ಟೊಮೆಟೊ, 400 ಗ್ರಾಮ್ ಟೊಮೆಟೊ ಹಣ್ಣಿದೆ ನೋಡಿ, ಇದೇ ರೀತಿ ಚಾಪ್ ಮಾಡಿ. ಇವಾಗೊಂದು 4-5 ಹಸಿಮೆಣಸು, ಇದು 150 ml ಮೊಸರು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ರೀತಿ ನೋಡಿ, ಇದೇ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ಅದನ್ನು ಕ್ಲೋಸ್ ಮಾಡಿಟ್ಟು ಅದನ್ನು ಬಾಯ್ಲ್ ಆಗ್ಲಿಕ್ಕೆ ಬಿಡಿ ಹಾಗೇನೆ. ಫ್ರೆಂಡ್ಸ್, ಇವಾಗ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ನಾವು ವಿಡಿಯೋದಲ್ಲಿ ತೋರಿಸಿಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇಲ್ಲಿ. ನೋಡಿ, ಈ ರೀತಿ ಒಂದು ಸ್ವಲ್ಪ ಹೊತ್ತು, ಜಾಸ್ತಿ ಅನ್ನೋದು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ. ಆನಂತರ ನೋಡಿ, ಈ ಥರ ಬಾಯ್ಲ್ ಆಗುತ್ತೆ, ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಇದಾದ ನಂತರ 2 ಲಿಂಬೆಹಣ್ಣು, ಫುಲ್ಲು 2 ಲಿಂಬೆಹಣ್ಣಿನ ಜ್ಯೂಸು, ಲಿಂಬೆಹಣ್ಣಿನ ನೀರು ಫುಲ್ಲು, ಅದು ಲಿಂಬೆಹಣ್ಣು, ಅದರದ್ದು 2 ಲಿಂಬೆಹಣ್ಣು ನೀರು ತೆಗೆದು ಇದಕ್ಕೆ ಈ ಥರ ಹಾಕ್ಕೊಳ್ಳಿ, ಮಿಕ್ಸ್ ಮಾಡ್ಕೊಳ್ಳಿ. ಚಿಲ್ಲಿ ಪೌಡರ್, ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡಿದ್ದೀವಿ. ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾವು ಇದು 3 ಸ್ಪೂನ್ ಹಾಕ್ಕೊಂಡಿದ್ದೀವಿ. ನಮಗೆ ಟೇಸ್ಟಿಗೆ ತಕ್ಕಷ್ಟು ಸ್ಪೈಸಿ, ನಮಗೆ ಮೀಡಿಯಮ್ ಸ್ಪೈಸಿ. ನಿಮಗೆ ಜಾಸ್ತಿ ಸ್ಪೈಸಿ ಬೇಕು ಅಂತ ಕೂಡ ನೀವು ಒಂದು 4 ಸ್ಪೂನ್ ಅಥವಾ 4.25 ಸ್ಪೂನ್ ಹಾಗೆ ಹಾಕ್ಕೊಬೋದು, ತೊಂದರೆ ಇಲ್ಲ. ತುಂಬ ರುಚಿಕರವಾದ ಬಿರಿಯಾನಿ ಅಂತಲೇ ಹೇಳ್ಬೋದು ಗೆಳೆಯರೆ. ನೋಡಿ, ಇದು ಕಸ್ತೂರಿ ಮೇಥಿ ಒಂದು ಸ್ವಲ್ಪ ಹೀಗೆ ಕೈಯಲ್ಲಿ ತೆಗೆದು ಹೀಗೆ ಹಾಕ್ಕೊಳ್ಳಿ. ಓಕೆ, ಇದೇ ರೀತಿ ನೀವು ಕೂಡ ಫಾಲೋ ಮಾಡಿ ಗೆಳೆಯರೆ. ಇದಾದ ನಂತರ 1 kg ಚಿಕನ್ನ ವಾಶ್ ಮಾಡಿ ಇಟ್ಕೊಂಡಿರಿ. ನೋಡಿ, ಇದನ್ನು ಈ ರೀತಿ ಮಿಕ್ಸ್ ಆದಮೇಲೆ ಇದನ್ನು ಕ್ಲೀನಾಗಿ ಮತ್ತೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗ್ಲಿಕ್ಕೆ ಬಿಡಿ. ನೋಡಿ, ಆಮೇಲೆ ವಾಶ್ ಮಾಡಿದ ಚಿಕನ್ನ ಇದಕ್ಕೆ ಹಾಕಿ, ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೆಲ್ಲ ಮಸಾಲ ಕೂಡ ಅದಕ್ಕೆ ಮಿಕ್ಸ್ ಆಗೋ ರೀತಿಯಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಳ್ಳಿ ಗೆಳೆಯರೆ. ನೋಡಿ, ಅದಾದಮೇಲೆ ಕರೆಕ್ಟು 1 ಲೀಟ್ರ್ ನಾವು ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಕರೆಕ್ಟು 1 ಲೀಟ್ರ್ ನೀರು ನೋಡ್ಬೋದು. ನೀರು ಹಾಕಿದ ಮೇಲೆ ಮತ್ತೆ ಅಗೇನ್ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ.
50% ಅಷ್ಟು ಚಿಕನ್ ಬಾಯ್ಲ್ ಆಗಬೇಕು. ನೋಡಿ ನೀವು ಚೆಕ್ ಮಾಡ್ಕೊಳ್ಳಿ, ನಾವು ಇದೇ ರೀತಿ ಸ್ವಲ್ಪ ಚೆಕ್ ಮಾಡ್ಕೊಂಡಿದ್ದೀವಿ. ನೋಡಿ ಚೆಕ್ ಮಾಡಿದ ಮೇಲೆ ನೀವು ಅದನ್ನು ಹಾಗೇ ಲೈಟಾಗಿ ಒಂದು 50% ಅಷ್ಟು ಬೇಯಿಸಿ. ಆಮೇಲೆ ಇದನ್ನು ಲೋ ಫ್ಲೇಮಲ್ಲಿಟ್ಟು ಹಾಗೇ ನೋಡಿ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿಡಿ. ಆಮೇಲೆ ಇವಾಗ ಅಕ್ಕಿನ ವಾಶ್ ಮಾಡ್ಕೊಬೇಕು. ಅದು ಇವಾಗ ಲೋ ಫ್ಲೇಮಲ್ಲಿದ್ದ ಹಾಗೇ ಇದನ್ನು ನೋಡಿ, ಇದನ್ನು ಜಸ್ಟ್ ಒಂದು ವಾಶ್ ಮಾಡ್ಕೊಂಡ್ಬಿಟ್ಟು ಇದನ್ನು ನೋಡಿ, ಇದು ಬಿಸಿನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ವಲ್ಲ ಮೊದಲೇ, ಆವಾಗ ಅದಕ್ಕೆ ನಾವು ಈ ಅಕ್ಕಿನ ಹಾಕ್ಕೊಬೇಕು. ನಾವು ಸೋನಾ ಮಸೂರಿ ಅಕ್ಕಿ ನೀವು ಯಾವ್ದು ಬೇಕಾದ್ರೂ ಹಾಕ್ಕೊಬೋದು, ಯಾವ್ದು ಕಂಪ್ನೀಸಿಂದ ಬೇಕಾದರೂ. ನಾವು ಬುಲೆಟ್ ಅಕ್ಕಿ ಯೂಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಲ್ಲಿ ಟೇಸ್ಟಿಗೆ. ನೋಡಿ ಇದೊಂದು 30% ಒಂದು 30% ಅಷ್ಟು ಬೆಂದರೆ ಸಾಕು ಅಕ್ಕಿ. ಅದಾದಮೇಲೆ ಇದು ನೋಡಿ, ಅಲ್ಲಿ ಚಿಕನ್ ಬೇಯಿಸ್ತಾ ಇದ್ವಲ್ಲ ಅದನ್ನು ಈಚೆ ಇಟ್ಬಿಟ್ಟು ಒಂದು ತವಾನ ಇದ್ರ ಮೇಲೆ ಇಡಬೇಕು. ಸ್ಟವ್ನ ಮೇಲೆ ಒಂದು ತವ ಇಟ್ಟು ಆಮೇಲೆ ಈ ಚಿಕನ್ನ ನೋಡಿ, ನಾವು ಬಿರಿಯಾನಿ ಮಾಡ್ತಾ ಇದ್ವಲ್ಲ ತವ, ಇದು ಆ ಪ್ಯಾನನ್ನು ಇದ್ರ ಮೇಲೆ ಇಡಬೇಕು. ಇದೇ ರೀತಿ ನಾವು ತೋರಿಸ್ಕೊಟ್ಟಿದ್ವಲ್ಲ ಗೆಳೆಯರೆ, ಅದನ್ನೇ ಅದೇ ರೀತಿ ಫಾಲೋ ಮಾಡ್ಕೊಳ್ಳಿ. ನೋಡಿ ಇವಾಗ ಒಂದು 30% ಅಷ್ಟು ಅಕ್ಕಿ ಬೆಂದಿತ್ತಲ್ಲ ಅದನ್ನು ಇದಕ್ಕೆ ಹಾಕ್ತಾ ಇದ್ದೀವಿ. ನೋಡಿ ಹಾಕ್ಬಿಟ್ಟು ಇದೇ ರೀತಿ ಜಸ್ಟ್ ಅದನ್ನು ಒಳಗೆಲ್ಲ ಮಸಾಲ ಬರೋ ರೀತಿಯಲ್ಲಿ ಒಂದು ಸ್ವಲ್ಪ ಮಿಕ್ಸಪ್ ಮಾಡ್ಕೊಳ್ಳಿ. ಇದೇ ರೀತಿ ನೀರೊಂದು ಸ್ವಲ್ಪ ಕಮ್ಮಿ ಆಗಿದ್ದಲ್ಲಿ ಏನು ಮಾಡಬೇಕು ಅಂದರೆ ನೋಡಿ, ಇವಾಗ ನಿಮ್ಗೆ ಗೊತ್ತಾಗುತ್ತೆ ಇವಾಗ ನೀರು ಕಮ್ಮಿ ಆಗಿದೆ ಇದು. ಯಾಕೆ ನೋಡಿ, ನಿಮಗೆ ಎಷ್ಟು ರೈಸ್ ಕಾಣ್ತಾ ಇದೆಯಲ್ಲ ಆ ಲೆವೆಲ್ವರೆಗೂ ಕೂಡ ನೀರು ಬೇಕು ನಮಗೆ ಎಲ್ಲ. ನೋಡಿ ನಾವು ಇದನ್ನು ಇವಾಗ ನೀರು ಹಾಕ್ತಾ ಇದ್ದೀವಿ. ಕರೆಕ್ಟ್ ಆ ಲೆವೆಲ್ ಬರುವಷ್ಟುವರೆಗೂ ನಾವು ಕೂಡ ನೀರು ಹಾಕ್ಕೊಡ್ತಾ ಇದ್ದೀವಿ. ನೋಡಿ ಅಷ್ಟು ನೀರು ಬಂದಿದೆ. ಅದಾದಮೇಲೆ ಒಂದು 2-2.5 ಸ್ಪೂನಷ್ಟು ತುಪ್ಪ, ನಾವು GRP ತುಪ್ಪ ಯೂಸ್ ಮಾಡ್ಕೊಂಡಿದ್ದೀವಿ. ನೀವು ಯಾವ್ದು ಬೇಕಾದ್ರೆ ಹಾಕ್ಕೊಳ್ಳಿ, ತುಂಬ ಟೇಸ್ಟಿ ಆಗುತ್ತೆ ಸೀರಿಯಸ್ಲಿ. ನೋಡಿ ಇವಾಗ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ, ತುಂಬ ಟೇಸ್ಟಿಯಾಗಿದೆ. ಇವಾಗ ದಮ್ಮಿಗೆ ಇಡಿ. ಓಕೆ, ದಮ್ಮಿಗೆ ಒಂದು 15-20 ನಿಮಿಷಗಳ ಕಾಲ ದಮ್ಮಲ್ಲಿ ಇಡಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿದ್ಮೇಲೆ ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಡಬೇಕು. ಆಮೇಲೆ ಓಪನ್ ಮಾಡಿದ್ಮೇಲೆ ನೋಡಿ, ನಿಮ್ಮ ರುಚಿಕರವಾದ ಚಿಕ್ಕಮಂಗ್ಳೂರು ಸ್ಪೆಷಲ್ ಬಿರಿಯಾನಿ ರೆಡಿ. ಗಟ್ಟ ಬಿರಿಯಾನಿ ಅಂತ ಕೂಡ ಕರೀತಾರೆ ಮ್ಯಾಂಗ್ಳೂರ್ ಸೈಡಲ್ಲೆಲ್ಲ. ನೋಡಿ ಇದನ್ನು ಟ್ರೈ ಮಾಡಿ.